ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಒಂದು ವಿಶೇಷವಾದ ವರದಿನ ನಾನು ಸಾರ್ವಜನಿಕರಿಗೆ ತಿಳಿಸಲು ಬಂದಿದ್ದೇನೆ. ಅದು ಏನಂದರೆ, ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ ಏನು ಈ ಸಂಘ ಇತ್ತು, ಈ ಸಂಘಕ್ಕೆ ಸುಮಾರು 300 ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರದಿಂದ ಒದಗಿಸಿತ್ತು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಂತ ಹೇಳಿ. ಅದರ ಜೊತೆಗೆ ಈ ಸಂಘದಲ್ಲಿ 2020 ಮತ್ತು 2021ನೇ ಸಾಲಿನಲ್ಲಿ KS, IAS ಮತ್ತು ಇನ್ನಿತರ ಗ್ರೂಪ್ ಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪೂರ್ವಭಾವಿ ತರಬೇತಿಗಾಗಿ ಇವರೊಂದು ಟೆಂಡರ್ ಕರೆದಿದ್ರು. ಈ ಟೆಂಡರಲ್ಲಿ 4 ಏನು ಏಜೆನ್ಸಿಗಳಿದ್ದಾವೆ, ಕೋಚಿಂಗ್ ಸೆಂಟರ್ಗಳಿದ್ದಾವೆ. ಆ 4 ಕೋಚಿಂಗ್ ಸೆಂಟರ್ಗಳು ಈ ಟೆಂಡರ್ ಆಗಿರುತ್ತೆ. ಆದರೆ ಇದು ಸುಮಾರು 898 ಪರೀಕ್ಷಾರ್ಥಿಗಳಿಗೆ ತರಬೇತಿಯನ್ನು ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಆದರೆ ಈ ಸಂಘದ ತರಬೇತಿ IAS ಮತ್ತು KS ತರಬೇತಿಗಳು ಪರಿಣಾಮಕಾರಿ ಆಗಿಲ್ಲ ಅಂತ ಹೇಳಿ ಈಗಾಗಲೇ ಜೂನ್ 2024ರಂದು ಸರ್ಕಾರದ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಗೆ ವರದಿ ಸಲ್ಲಿಕೆಯಾಗಿದೆ. ಇದು ಸರ್ಕಾರದ ವರದಿನೇ. ವರದಿ ಮಾಡಿದವರು ಯಾರಂದರೆ ಕರ್ನಾಟಕ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಪ್ರಾಧಿಕಾರ ಅಂತ ಒಂದು ಪ್ರಾಧಿಕಾರ ಇದೆ. ಇದು ಇದರ ಮೌಲ್ಯಮಾಪನ ಮಾಡಿದೆ. ಈ ಮೌಲ್ಯಮಾಪನದಲ್ಲಿ ಎಷ್ಟು ಲೂಟಿ ಆಗಿದೆ ಅಂತ ತಿಳಿಸಿದೆ. ಈ ಟೆಂಡರ್ನ ಕರೆದವರು ಅಂದಿನ ಈ ಸಂಘದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಭೀಮಾಶಂಕರ್ ತೆಗ್ಗಳಿಯವರು, ಮಾನ್ಯ ಸಚಿವರಾದ ಕಲಬುರಗಿ ಉಸ್ತುವಾರಿ ಸಚಿವರು ಮತ್ತು RDPR ಮಿನಿಸ್ಟರ್ ಆದ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಕಾರ್ಯದರ್ಶಿಗಳಾದಂಥ ಭೀಮಾಶಂಕರ್ ತೆಗ್ಗಳಿಯವರು ಈ ಟೆಂಡರ್ ಕರೆದಿದ್ದಾರೆ. ಇವರು ಇದಕ್ಕೆ ಖರ್ಚು ಮಾಡಿದ ವೆಚ್ಚ ಎಷ್ಟಂದರೆ 5,35,00,000 ರೂಪಾಯಿ ಅಂತ ಈ ವರದಿಯಲ್ಲಿ ತಿಳಿಸಲಾಗಿದೆ. ಆದರೆ ಒಬ್ಬ ವಿದ್ಯಾರ್ಥಿನೂ ಕೂಡ IAS ಮತ್ತು KS ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿ ಪಾಸ್ ಆಗಿಲ್ಲ. ಆದರೆ ಈ ಮೌಲ್ಯಮಾಪನ ವರದಿಯಲ್ಲಿ ಸಂಪೂರ್ಣವಾಗಿ ಈ ತರಬೇತಿ ವಿಫಲ ಆಗಿದೆ ಅಂತ ತಿಳಿಸಿದ್ದಾರೆ. ಸುಧಾರಣೆ ತುಂಬ ಆಗಬೇಕಂತ ತಿಳಿಸಿದ್ದಾರೆ. ಆದರೆ ಇನ್ನೊಂದು ಬಹುದೊಡ್ಡ ವಿಷಯ ಅಂದರೆ, ಕಲಬುರಗಿ ವಿಭಾಗದಲ್ಲಿ ಈ ತರಬೇತಿ ಸಂಸ್ಥೆಗಳು ಕಾರ್ಯನಿರ್ವಹಿಸಿಲ್ಲ. ಧಾರವಾಡ ಮತ್ತು ಬೆಂಗಳೂರು ಇದ್ದಾವೆ, ಆನ್ಲೈನ್ ತರಬೇತಿಗಳು ಮಾಡಿದಾವೆ ಅಂತ ಹೇಳಿದ್ದಾರೆ. ನೆಟ್ವರ್ಕ್ ಸಮಸ್ಯೆ ಆಗಿದೆ ಅಂತ ಹೇಳಿದ್ದಾರೆ. ಸಂಪೂರ್ಣವಾಗಿ ಈ ಇಲಾಖೆ, ಕರ್ನಾಟಕ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಪ್ರಾಧಿಕಾರ ಸಂಪೂರ್ಣವಾಗಿ ಎಲ್ಲ ಒಂದು ಗ್ರೌಂಡ್ ರಿಪೋರ್ಟನ್ನು ಸಬ್ಮಿಟ್ ಸರ್ಕಾರಕ್ಕೆ ಮಾಡಿದೆ. 5,38,00,000 ರೂಪಾಯಿಯ KS ಮತ್ತು IAS ತರಬೇತಿಗಳನ್ನು 892 ಪರೀಕ್ಷಾರ್ಥಿಗಳಿಗೆ ನಾವು ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬರು ಕೂಡ ಪಾಸ್ ಆಗಿಲ್ಲ. ಆದರೆ ಇಲ್ಲಿ ಸಾಕಷ್ಟು ಲೋಪದೋಷಗಳಿದೆ. ಇದರಲ್ಲಿ ಭ್ರಷ್ಟ ಭೀಮಾಶಂಕರ್ ತೆಗ್ಗಳಿಯವರು ಎಷ್ಟು ಕಿಕ್ ಬ್ಯಾಕ್ ಪಡೆದಿದ್ದಾರೆ ಇದನ್ನು ಈ ಮೌಲ್ಯಮಾಪನ ವರದಿಯಲ್ಲಿ ಈಗಾಗಲೇ ಸಾಬೀತಾಗಿದೆ. ಇದೊಂದು ಬೋಗಸ್ ತರಬೇತಿ ಅಂಥೇಳಿ ಈ ಸಂಸ್ಥೆಗಳು ಧಾರವಾಡ ಮತ್ತು ಬೆಂಗಳೂರಲ್ಲಿ ಇದ್ದೇವೆ ಅಂತ ಹೇಳ್ತಾವೆ. ಇಂಥ ಭ್ರಷ್ಟ ಭೀಮಾಶಂಕರ್ ತೆಗ್ಗಳಿಯವರನ್ನು ತಾವು PS ಆಗಿ ನೇಮಕ ಮಾಡಿಕೊಂಡು ಏನು ಸಾಧನೆ ಮಾಡ್ತಾ ಇದ್ದೀರಂತ ನಾನು ನಿಮಗೆ ಪ್ರಶ್ನೆ ಮಾಡ್ತೇನೆ. ಅದರ ಜೊತೆಗೆ ನೀವು ಒಂದು ವರದಿ ಹಾಕ್ತೀರಿ, ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲದು ಇದೊಂದು ತನಿಖೆ ಆಗಿದೆ, ಇದರಲ್ಲಿ RSS ದರೋಡೆಕೋರರು ಅವರಿಗೆ ಹಣ ಹೋಗಿದೆ ಅಂತ ಹೇಳ್ತೀರಿ. ಎಲ್ಲೂ ಕೂಡ ನೀವು ಹಾಕಿದ ವರದಿಯಲ್ಲಿ ಆಗಿರ್ಬೋದು, ಈ ವರದಿಯಲ್ಲಿ RSSನ ಹೆಸರು ಎಲ್ಲೂ ಇಲ್ಲ. ನೀವು ಸಾರ್ವಜನಿಕರಿಗೆ ತಪ್ಪು ಸಂದೇಶವನ್ನು ಸಾರ್ತಾ ಇದ್ದೀರಿ. ಇದು ಮೊದಲು ಬಿಡಬೇಕು. ದಾಖಲೆ ಸಮೇತ ಬನ್ನಿ ಸರ್, ದಾಖಲೆಯನ್ನು ನೀವು ಬಹಿರಂಗಪಡಿಸಿ ಮಾಧ್ಯಮಕ್ಕೆ. ಅದನ್ನು ಬಿಟ್ಟು ಕೇವಲ ಸುಳ್ಳು ಸುದ್ದಿನ ಹರಡಿಸುವುದು ನಿಮ್ಮ ಕೆಲಸ ಮಾಡ್ತಾ ಇದ್ದೀರಿ. ನೀವು ಸಾಮಾಜಿಕ ಜಾಲತಾಣದಲ್ಲಿ ಹಾಕೋದನ್ನು ಬಿಟ್ಟು ಸಾರ್ವಜನಿಕರಿಗೆ ದಾಖಲೆಗಳನ್ನು ತಿಳಿಸಿ. ಇಲ್ಲೋಡಿ ದಾಖಲೆ, ನಿಮ್ಮ ಸರ್ಕಾರದ ಇಲಾಖೆಯಲ್ಲಿ ದಾಖಲಿದೆ. ಭ್ರಷ್ಟ ಭೀಮಾಶಂಕರ್ ತೆಗ್ಗಳಿ ನಿಮ್ಮ PS ಅವರೇ 5,35,00,000 ರೂಪಾಯಿ ಖರ್ಚು ಮಾಡಿದ್ದೇವೆ, ತರಬೇತಿ ಕೊಟ್ಟಿದ್ದೇವೆ IAS KS ಅಂತ ಹೇಳ್ತಾರೆ. ಎಲ್ಲಿದೆ ತರಬೇತಿ? ಪರೀಕ್ಷಾರ್ಥಿಗಳಲ್ಲಿದ್ದಾರೆ. ಈ ಮೌಲ್ಯಮಾಪನ ವರದಿ ನೀವು ಓದಿ, ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ, ಇವರನ್ನು ಟರ್ಮಿನೇಟ್ ಮಾಡಿಸಿ ಸೇವೆಯಿಂದ. ಆವಾಗ ನಿಮಗೆ ಬೇರೆಯವರ ವಿಷಯದ ಬಗ್ಗೆ ಮಾತನಾಡಲು ನೈತಿಕತೆ ಬರುತ್ತೆ ಅಂತ ನಾನು ನಿಮಗೆ ಪ್ರಶ್ನೆ ಮಾಡ್ತೇನೆ. ಇದರ ಜೊತೆಗೆ ಕಲಬುರಗಿಯಲ್ಲಿ ಅಭಿವೃದ್ಧಿ ಎಲ್ಲೂ ಇಲ್ಲ, ರಸ್ತೆಗಳು ಸುಧಾರಣೆ ಆಗಿಲ್ಲ, ರಸ್ತೆ ಆಡಿಟ್ ಮಾಡಿಸಿದ್ದೀನಿ ಅಂತ ಹೇಳಿದಿರಿ. ಅದರ ಒಂದು ವರದಿನ ಸಾರ್ವಜನಿಕರಿಗೆ ಬಹಿರಂಗಪಡಿಸಿ ಅಂತ ಈ ಮೂಲಕ ನಾನು ನಿಮಗೆ ಕೇಳಲು ಇಷ್ಟಪಡ್ತೇನೆ. ಅದರ ಜೊತೆಗೆ ಅದಕ್ಕೆ 352 ಕೋಟಿ ರೂಪಾಯಿನೂ ಖರ್ಚಾಗುತ್ತೆ ಅಂತ ಹೇಳಿದ್ದೀರಿ. ಅದು ಯಾವ ಥರ ಖರ್ಚಾಗುತ್ತೆ, ಯಾರು ಆಡಿಟ್ ಮಾಡಿದ್ರು, ಆ ವರದಿನ ಸಾರ್ವಜನಿಕರಿಗೆ ನೀವು ತಿಳಿಸಿ. ನಿಮ್ಮದು ಒಂದು ಉನ್ನತ ಹುದ್ದೆಯಲ್ಲಿ ಇದ್ದೀರಿ. ನಿಮ್ಮ ಕೆಲಸ ಏನಂದರೆ ಸಾರ್ವಜನಿಕರಿಗೆ ದಾಖಲೆಗಳನ್ನು ಬಿಡುಗಡೆ ಮಾಡಿ ತೋರಿಸುವುದಿದೆ. ಅದನ್ನು ಬಿಟ್ಟು ಬಾಯಲ್ಲಿ ಹೇಳೋದನ್ನು ಬಿಟ್ಟು ದಾಖಲೆ ಸಮೇತ ತಾವು ಏನು ಆಡಿಟ್ ಮಾಡಿದರೆ, ರಸ್ತೆ ಆಡಿಟು, ರಸ್ತೆ ಸುಧಾರಣೆಗೆ ಏನು ಕ್ರಮ ತೆಗೆದುಕೊಳ್ಳೋದಂತ ಕಲಬುರಗಿ ಸಾರ್ವಜನಿಕರಿಗೆ ತಾವು ತಿಳಿಸುವ ಕೆಲಸ ಮಾಡಿ ಸರ್ ಅಂತ ಈ ಮೂಲಕ ನಾನು ನಿಮಗೆ ಮನವಿ ಮಾಡ್ಕೊತಾ ಇದ್ದೇನೆ.